ಯಾಕೆ ಗೊತ್ತ ಹೆಂಗೆ ಆಡ್ತಾವನೆ. ನಾನು ಇಷ್ಟು ದೊಡ್ಡೋಳಾಗಿನೂ ಹೋಮ್ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟೇ ದೊಡ್ಡವರಾದ್ರೂ ಈ ಕಾರ್ಟೂನ್ನ ನೋಡೋದು ಮಾತ್ರ ಬಿಡಲ್ಲ. ಏನಂದೆ? ಹಾಯ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಆ್ಯಸ್ ಯೂಶುವಲ್ ನನ್ನ ಡೇ ಸ್ಟಾರ್ಟ್ ಆಯಿತು. ಬೇಗನೆ ಎದ್ದು ಪೂಜೆ ಮಾಡಿ ಆಫೀಸ್ಗೆ ಹೊರಟೆ. ವರ್ಕಿಂಗ್ ಮಾಡೋರಿಗೆಲ್ಲ ಗೊತ್ತು, ಎದ್ದೇಳಬೇಕು, ವರ್ಕ್ ಹೋಗಬೇಕು, ಅವ್ರ ಡೈಲಿ ರೂಟೀನ್ಸ್ ಏನಿರುತ್ತೆ ಅದನ್ನ ಮಾಡ್ಕೋಬೇಕು. ಸೊ ಆ್ಯಸ್ ಯೂಶುವಲ್ ನನ್ನ ಡೇನೂ ಹಾಗೆ ಇತ್ತು. ಆಫೀಸ್ಗೆ ಬಂದೆ. ಇವತ್ತು ಫೆಡರಲ್ ಹಾಲಿಡೇ ಇರೋದ್ರಿಂದ ನಮಗೆ, ಸೊ ನಾನು ಮತ್ತು ನಮ್ಮ ಟೀಮಲ್ಲಿರೋರು ಮಾತ್ರ ಹೋಗಿದ್ವಿ ವರ್ಕ್ಗೆ. ಇನ್ನು ಬೇರೆಯವರೆಲ್ಲ ಬೇರೆ ದಿನ ಲೀವ್ ತೊಗೊಂಡಿದ್ರು. ನಾನು ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಎಲ್ಲ ಹೆಂಗೆ ನಡೆಯುತ್ತೆ ಅಂತ. ತುಂಬ ಜನ ಕೇಳ್ತೀರಾ. ಸೊ ವರ್ಕ್ನ ಮುಗಿಸ್ಕೊಂಡು ನಾನು ಇವತ್ತು ಸ್ವಲ್ಪ ಬೇಗನೆ ಅಲ್ಲಿ ಲಾಗೌಟ್ ಆದೆ. ಹೋಗಬೇಕಾದ್ರೆ ಫಾರ್ ದಿ ಫಸ್ಟ್ ಟೈಮ್ ನಾನು ಮೆಟ್ರೋದಲ್ಲಿ ಪಾರಿವಾಳ ನೋಡ್ತಿದ್ದೆ. ಇವತ್ತು ಬೆಕ್ನ ಸಹ ನೋಡಿದೆ. ಇವತ್ತೊಂದು ಸ್ವಲ್ಪ ಬೇಗ ಹೋಗ್ತಿದ್ದೀನಿ ಮನೆಗೆ ಅನ್ನೋ ಖುಷಿಯಲ್ಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಆಮೇಲೆ ಸರಿ ಬಿಡು ಇನ್ನೇನು ಮಾಡೋದು, ಸಿಗ್ದಲ್ಲ ಮನೆಗೆ ಅಂತ ನಮ್ಮ ಅಜ್ಜಿ ಕರೆದ್ರು ಅಂತ ಹೋದೆ. ಸೊ ಅದಾದಮೇಲೆ ಹೋಮ್ವರ್ಕ್ ಮಾಡಿಕೊಡು ಅಂತ ಹೇಳಿದ. ಹೋಮ್ವರ್ಕ್ ಎಲ್ಲ ಮಾಡ್ಕೊಡಲ್ಲ, ಬೇಕಾದ್ರೆ ಹೇಳ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ಕೊಟ್ಟೆ. ಸೊ ಹೇಳ್ಕೊಟ್ಟಿದ್ದ ಖುಷಿಗೆ ಈ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಷ್ಟೇ ದೊಡ್ಡವರಾದರೂ ಈ ಕಾರ್ಟೂನ್ ನೋಡೋ ಕ್ರೇಜ್ ಮಾತ್ರ ಕಮ್ಮಿ ಆಗಲ್ಲಪ್ಪ. ಸೊ ಹೀಗಿದ್ದು ನನ್ನ ಡೇ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.